ನಮ್ಮ ಮುಖಂಡರುಗಳು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ಈ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಉಮೇಶ್ ಮೇಟಿಯವರು ಅವರಿಗೆ ಆಶೀರ್ವಾದ ಮಾಡಿ ಗೆಲ್ಲಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿದ್ದಾರೆ. ನಾನು ಕೂಡ ನಿಮ್ಮನ್ನೆಲ್ಲ ಮನವಿ ಮಾಡೋಣ. ಇದು ಒಂದು ಉಪಚುನಾವಣೆ. ಎಚ್.ವೈ. ಮೇಟಿಯವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ರು ಈ ಕ್ಷೇತ್ರದಿಂದ. ಅವರು ಅಕಾಲಿಕ ಮರಣಕ್ಕೆ ತುತ್ತಾದ್ದರಿಂದ ಇನ್ನ 2 ವರ್ಷ ಇದೆ ಅವಧಿ. ನೀವೆಲ್ಲ ಗೆಲ್ಲಿಸಿದ್ದು 5 ವರ್ಷದ ಅವಧಿಗೆ. ಅವರು ಪೂರ್ಣ ಅವಧಿಯನ್ನ ಮುಗಿಸಲಿಕ್ಕಾಗಲಿಲ್ಲ. ಆದ್ರಿಂದ ಅವರು ಮಧ್ಯದಲ್ಲೇ ಮರಣ ಹೊಂದಿದ್ದರಿಂದ ಈ ಉಪಚುನಾವಣೆ ಬಂದಿದೆ. ನೀವು ಯೋಚನೆ ಮಾಡಬೇಕು, ಯಾರನ್ನ ಆಯ್ಕೆ ಮಾಡಿದ್ರೆ ಮೇಟಿಯವರ ಸ್ಥಾನವನ್ನು ತುಂಬಲ್ರು. ಇದು ನೀವೆಲ್ಲ ಯೋಚನೆ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡುತ್ತೇನೆ. ಮೇಟಿಯವರ ಸುಪುತ್ರ ಉಮೇಶ್ ಮೇಟಿಯವರನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡಿದ್ದೀವಿ. ಅವರ ವಾರಸುದಾರರು ಇವರು. ಅವರನ್ನು ಗೆಲ್ಲಿಸಿದ್ರೆ ಮೇಟಿಯವರ ಸ್ಥಾನ ಭರ್ತಿ ಮಾಡೋದಷ್ಟೇ ಅಲ್ಲ, ಮೇಟಿಯವರು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಏನೇನು ಒಳ್ಳೆ ಕೆಲಸ ಮಾಡಿದ್ದಾರೆ ಆ ಎಲ್ಲ ಒಳ್ಳೆ ಕೆಲಸಗಳನ್ನ ಮುಂದುವರಿಸತಕ್ಕಂಥ ಕೆಲಸವನ್ನ ಮಾಡ್ತಾರೆ ಉಮೇಶ್ ಮೇಟಿಯವರು ಅಂತಕ್ಕಂಥದನ್ನ ತಾವು ಗಮನದಲ್ಲಿಟ್ಟಬೇಕಾಗ್ತದೆ. ಎಚ್.ವೈ. ಮೇಟಿಯವರು ಅತ್ಯಂತ ಸರಳ, ಸಜ್ಜನಿಕೆಯ, ಪ್ರಾಮಾಣಿಕ ವ್ಯಕ್ತಿ. ಜೊತೆಗೆ ನನಗೆ ಆತ್ಮೀಯ ಕೂಡ ಹೌದು. ಸಾವಿರದ 1989 ಅವರಿಗೆ ನಾನು ಬಹಳ ಹೋರಾಟ ಮಾಡಿ ಟಿಕೆಟ್ ಅನ್ನು ಕೊಡಿಸಿದ್ದೆ. ಅವರು ಗೆದ್ರು, ನಾನು ಸೋತೆ. ಆದರೆ ಪಕ್ಷಕ್ಕೆ ಬಹಳ ನಿಯತ್ತಾದಂತ ವ್ಯಕ್ತಿ, ಬಹಳ ನಂಬಿಕಸ್ಥ. ಬಹುಶಃ ಅವರಷ್ಟು ನಿಯತ್ತಾದಂತ ವ್ಯಕ್ತಿ ಇನ್ನೊಬ್ರು ಇರ್ಲಾರರು
ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಪಕ್ಷಕ್ಕೆ ಲಾಯಲು, ನನಗೂ ಕೂಡ ಲಾಯಲು, ಹೈಕಮಾಂಡ್ಗೂ ಕೂಡ ಲಾಯಲು ಅಂತಕ್ಕಂಥ ಮಾತುಗಳನ್ನ ಇವತ್ತು ಮೇಟಿಯವ್ರ ಬಗ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮತ್ತೆ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಸಮಾಜದಲ್ಲಿರ್ತಕ್ಕಂಥ ಬಡವರು, ಯಾವುದೇ ಜಾತಿ ಬಡವರಾಗಬಹುದು, ಎಲ್ಲ ಬಡವರ ಪರವಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿತ್ವ ಇದ್ದಂತ ವ್ಯಕ್ತಿ ಅವರು. ಯಾರ ಜೊತೆನೂ ಜಗಳ ಮಾಡ್ಕೊತಿರ್ಲಿಲ್ಲ, ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ತಾ ಇದ್ರು. ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ಕಾರ್ಮಿಕರು, ರೈತರು, ಇವ್ರ ಬಗ್ಗೆ ಅಪಾರವಾದಂತ ಕಾಳಜಿ ಇಟ್ಟುಕೊಂಡಿದ್ದಂತ ವ್ಯಕ್ತಿ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಏನಿದೆ, ನಾವು ಸಮಾಜದಲ್ಲಿ ಯಾರಿಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ, ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವಾತಂತ್ರ್ಯ ಸಿಕ್ಕಿಲ್ಲ, ಆ ವ್ಯಕ್ತಿಗಳಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತದೆ. ಕಾಂಗ್ರೆಸ್ ಪಕ್ಷ ಎಲ್ಲರನ್ನೂ ಒಳಗೊಂಡಂತ ಪಕ್ಷ. ನಾವು ಯಾವುದೇ ಧರ್ಮದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ರಾಜಕೀಯ ಮಾಡ್ತಕ್ಕಂಥವ್ರಲ್ಲ. ಜಾತಿಯ ಆಧಾರದ ಮೇಲೆ ಕಾಂಗ್ರೆಸ್ ಯಾವತ್ತೂ ರಾಜಕೀಯ ಮಾಡಿಲ್ಲ. ಈಗ ಉದಾಹರಣೆಗೆ ನಾವು 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ. 2023ರಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ. ಆ 5 ಗ್ಯಾರಂಟಿ ಯೋಜನೆಗಳು ಯಾವುದೇ ಜಾತಿ, ಧರ್ಮಕ್ಕೆ, ಭಾಷೆಗೆ ಸೀಮಿತವಾಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲ. ಎಲ್ಲ ಜಾತಿಯ, ಎಲ್ಲ ಧರ್ಮದ, ಎಲ್ಲ ಭಾಷೆಯ ಜನರು ಕೂಡ ಈ ಯೋಜನೆಗಳ ಫಲಾನುಭವಿಗಳಾಗಿದ್ದಾರೆ. ಪಕ್ಷಾತೀತವಾಗೂ ಕೂಡ ನಾವು ಈ ಕಾರ್ಯಕ್ರಮಗಳನ್ನು ಜಾರಿ ಮಾಡಿದ್ದೀವಿ. ಉದಾಹರಣೆಗೆ ಈಗ ಬಿಜೆಪಿ ಪಕ್ಷದವರು, ಬಿಜೆಪಿಗೆ ವೋಟ್ ಹಾಕ್ತಂತ ಜನ ಬಡವರಿದ್ದಾರಲ್ಲ, ಅವ್ರಿಗೂ ಕೂಡ ಈ ಯೋಜನೆಗಳು ಅನ್ವಯ ಆಗ್ತದೆ. ನಾವು ಇಂಥ ಜಾತಿ, ಇಂಥ ಧರ್ಮ ಅವರೇ ಇರಬೇಕು ಅಥವಾ ಕಾಂಗ್ರೆಸ್ನವರೇ ಇರಬೇಕು ಅಂತಕ್ಕಂಥ ಕೆಲಸವನ್ನ ಮಾಡಲ್ಲ. ಅದರಿಂದ ಈ ಯೋಜನೆ, ಗ್ಯಾರಂಟಿ ಯೋಜನೆಗಳಿದಾವಲ್ಲ, ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕೂಡ ನಾವು ಚಾಚೂ ತಪ್ಪದೆ ಮೊದಲನೇ ವರ್ಷನೇ ಜಾರಿ ಮಾಡಿದ್ದೀವಿ. ನಾವು ಅಧಿಕಾರಕ್ಕೆ ಬಂದದ್ದು ಮೇ 20ನೇ ತಾರೀಕು 2023. ಅವತ್ತಿನಿಂದ ಇವತ್ತಿನವರೆಗೆ ಸುಮಾರು 1,31,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀವಿ. 1,31,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀವಿ. ಬಿಜೆಪಿಯವರು ಹೇಳ್ತಾ ಇದ್ರು, ಈ ಎಲ್ಲ ಗ್ಯಾರಂಟಿ ಯೋಜನೆಗಳಿಗೆ ವಿರೋಧ ಮಾಡಿದ್ರು ಬಿಜೆಪಿಯವರು. ಶಕ್ತಿ ಯೋಜನೆ ಮಾಡಬೇಡಿ, ಫ್ರೀಯಾಗಿ ಬಸ್ನಲ್ಲಿ ಕರ್ಕೊಂಡು ಹೋಗಬೇಡಿ, ಅನ್ನಭಾಗ್ಯ ಮಾಡಬೇಡಿ, ಅವರಿಗೆ ಊಟಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಕ್ ಕೂಡುದು. ಇದು ಮಾಡಿದ್ರೆ ರಾಜ್ಯ ಬಡವಾಗ್ಬಿಡ್ತದೆ, ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತೀವಿ
ಖಜಾನೆಯಲ್ಲಿ ದುಡ್ಡಿರಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿದರು. ಗೃಹಲಕ್ಷ್ಮಿ ಯೋಜನೆಯನ್ನ ಮಾಡಬೇಡಿ, ಗೃಹ ಜ್ಯೋತಿ ಯೋಜನೆಯನ್ನ ಮಾಡಬೇಡಿ, ಯುವ ನಿಧಿ ಕಾರ್ಯಕ್ರಮವನ್ನ ಮಾಡಬೇಡಿ ಅಂತಕ್ಕಂಥ ಮಾತುಗಳನ್ನ ಬಿಜೆಪಿಯವರು ಹೇಳ್ತಾ ಇದ್ರು. ಅಷ್ಟೇ ಅಲ್ಲ, ನರೇಂದ್ರ ಮೋದಿಯವರೇ ರಾಜಸ್ಥಾನದಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನ ಯಾವ ಕಾರಣಕ್ಕೂ ಮಾಡಬಾರದು, ಮಾಡಿದ್ರೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ದುಡ್ಡಿರಲ್ಲ. ಈಗ ನಾವು 3 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು, ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇಲ್ವಾ? ನೀರಾವರಿ ಯೋಜನೆಗಳನ್ನು ಮಾಡ್ತಾ ಇಲ್ವಾ? ರಸ್ತೆ ಕಾಮಗಾರಿಗಳನ್ನು ಮಾಡ್ತಾ ಇಲ್ವಾ? ಬ್ರಿಡ್ಜು ಸೇತುವೆಗಳನ್ನ ಮಾಡ್ತಾ ಇಲ್ವಾ? ಕುಡಿಯ ನೀರಿನ ಕಾರ್ಯಕ್ರಮಗಳನ್ನು ಮಾಡ್ತಾ ಇಲ್ವಾ? ಈಗ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀವಿ, ಗ್ಯಾರಂಟಿ ಯೋಜನೆಗಳನ್ನು ಕೂಡ ಮಾಡ್ತಾ ಇದ್ದೀವಿ. ವರ್ಷಕ್ಕೆ ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 52,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. 52,000 ಕೋಟಿ. ಬಿಜೆಪಿಯವರು ಯಾಕೆ ಮಾಡಲಿಲ್ಲ? ಬಿಜೆಪಿಯವರು ಯಾಕೆ ಮಾಡಲಿಲ್ಲ? ಬಿಜೆಪಿಯವರಿಗೆ ಬಡವರ ಬಗ್ಗೆ ಕಳಕಳಿ ಇರಲಿಲ್ಲ, ದಲಿತರ ಬಗ್ಗೆ ಕಳಕಳಿ ಇರಲಿಲ್ಲ, ಹಿಂದುಳಿದವರ ಬಗ್ಗೆ ಕಳಕಳಿ ಇರಲಿಲ್ಲ, ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ಇರಲಿಲ್ಲ. ಅದಕ್ಕೋಸ್ಕರ ಅವರು ಮಾಡಲಿಲ್ಲ. ಯಾಕಂತಂದ್ರೆ ಅವರು ಬಡವರ ವಿರೋಧಿಗಳು, ಮಹಿಳೆಯರ ವಿರೋಧಿಗಳು. ನಿಮಗೆ ಗ್ರಾಮ ಪಂಚಾಯತಿನಲ್ಲಿ, ತಾಲೂಕು ಪಂಚಾಯತಿನಲ್ಲಿ, ಜಿಲ್ಲಾ ಪಂಚಾಯತಿನಲ್ಲಿ, ನಗರಸಭೆ, ಪುರಸಭೆ, ನಗರ ಪಾಲಿಕೆಗಳಲ್ಲಿ ಮೀಸಲಾತಿ ಕೊಟ್ಟವರು ಯಾರು? ಬಿಜೆಪಿಯವರ? ಯಾರು ಮೀಸಲಾತಿ ಕೊಟ್ಟವರು? ಕಾಂಗ್ರೆಸ್ನವರು. ಇವತ್ತು 50% ಮೀಸಲಾತಿ ಇದ್ರೆ ಅದಕ್ಕೆ ರಾಜೀವ್ ಗಾಂಧಿಯವರು ಸಂವಿಧಾನಕ್ಕೆ 73, 74 ತಿದ್ದುಪಡಿಗಳನ್ನ ತಂದದ್ರಿಂದ ನಿಮಗೆ ಮೀಸಲಾತಿ ಸಿಕ್ತು. ಇಲ್ಲಿ ಎಲ್ಲಿ ಮೀಸಲಾತಿ ಸಿಕ್ತಿತ್ತು? ಅವರು ಮೀಸಲಾತಿನೂ ಕೊಟ್ಟಿರಲಿಲ್ಲ. ಯಾಕೆಂದ್ರೆ ಬಿಜೆಪಿಯವರಿಗೆ ಬಡವರ ಕಷ್ಟ ಸುಖ ಗೊತ್ತಿಲ್ಲ. ಬಿಜೆಪಿಯವರಿಗೆ ಕಷ್ಟ ಸುಖ ಗೊತ್ತಿಲ್ಲ, ಮಹಿಳೆಯರು ಕಷ್ಟ ಸುಖ ಗೊತ್ತಿಲ್ಲ. ಯಾಕಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಪಕ್ಷ ಯಾವುದು? ಬಿಜೆಪಿ ಯಾವತ್ತಾರು ಹೋರಾಟ ಮಾಡಿತ್ತ ಸ್ವಾತಂತ್ರ್ಯ ಸಂದರ್ಭದಲ್ಲಿ? ಇಲ್ಲಿ ಬಹಳ ಜನ 1947ರಲ್ಲಿ ಸ್ವಾತಂತ್ರ್ಯ ಬಂತಲ್ಲ, ಆ ಸಂದರ್ಭದಲ್ಲಿ ಎಷ್ಟು ಜನ ಇದ್ರು ಗೊತ್ತಿಲ್ಲ ನನಗೆ. ನೀವು ಇದ್ರೇನ್ರಿ ಸಾಹೇಬ್ರೆ? ನಾನು ಸ್ವಾತಂತ್ರ್ಯ ಬಂದ 3 ದಿನ, ಸ್ವಾತಂತ್ರ್ಯ ಬಂದ 3 ತಿಂಗಳಿಗೆ ಹುಟ್ಟಿದವನು ನಾನು. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಲಿಲ್ಲ ಅವರು. ನನಗೂ ಗೊತ್ತಿಲ್ಲ, ನಾವು ಓದ್ಕೊಂಡಿದ್ದೀನಿ ಅಷ್ಟೇ. ನೀವು ದಯಮಾಡಿ ಓದ್ಕೊಳ್ಳಿ. ಯಾವತ್ತೂ ಕೂಡ ಬಿಜೆಪಿಯವರು ಆಗ್ಲೇ 1925ನೇ ಇಸ್ವಿನಲ್ಲಿ RSS ಉದ್ಭವ ಆಗಿತ್ತು, ನಿರ್ಮಾಣ ಆಗಿತ್ತು. ಆದರೆ ಯಾವತ್ತೂ ಬಿಜೆಪಿಯವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರಲಿಲ್ಲ. ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾಕೆ ಭಾಗವಹಿಸಲಿಲ್ಲ ಅಂತಂದ್ರೆ ಅವರು ಬ್ರಿಟಿಷ್ನವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ರು. ನಮ್ಮ ದೇಶ ಆಳ್ತಾ ಇದ್ರಲ್ಲ ಯಾರು? ಬ್ರಿಟಿಷ್ನವರು. ಅವರನ್ನ ಈ ದೇಶದಿಂದ ತೊಲಗಿಸಿದವರು ಕಾಂಗ್ರೆಸ್ನವರು. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ನವರು ಮಾಡಿದ್ರು ಅಂತಕ್ಕಂಥದ್ದನ್ನ ಇವತ್ತು ನೀವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ಕಾಂಗ್ರೆಸ್ ಪಾರ್ಟಿ ಮೊದಲಿಂದಲೂ ಕೂಡ
ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ, ನೆಹರು ಅವರ ಕಾಲದಲ್ಲಿ, ರಾಜೀವ್ ಗಾಂಧಿ ಅವರ ಕಾಲದಲ್ಲಿ, ನರಸಿಂಹರಾವ್ ಅವರ ಕಾಲದಲ್ಲಿ, ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಯಾವತ್ತೂ ಈ ದೇಶದಲ್ಲಿ ಜಾತಿ ಹೋಗ್ಬೇಕು, ಬಡತನ ಹೋಗ್ಬೇಕು, ನಿರುದ್ಯೋಗ ಹೋಗ್ಬೇಕು, ಅನಕ್ಷರತೆ ಹೋಗ್ಬೇಕು. ಇದನ್ನ ಮೊದಲಿಂದಲೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದನ್ನ ಯಾವತ್ತೂ ಕೂಡ ಬಿಜೆಪಿಯವರು ಈ ಕೆಲಸ ಮಾಡಲಿಲ್ಲ. ಅವರ ಅಧಿಕಾರಕ್ಕೆ ಬಂದು ಹಿಂಬಾಗಲಿನಿಂದ ಬಂದರ ಹೊರತು ನೇರವಾಗಿ ಜನರ ಆಶೀರ್ವಾದ ತಗೊಂಡು ಅಧಿಕಾರಕ್ಕೆ ಬರಲಿಲ್ಲ. ಬಂದಿದ್ದಾರ 2008ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರೂ ಮೊದಲನೇ ಬಾರಿಗೆ ಆಗ 110 ಸ್ಥಾನಗಳನ್ನು ಗೆದ್ರು. 113 ಗೆಲ್ಲೇ ಇಲ್ಲ ಅವರು. ಆಮೇಲೆ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆದರು, ಸದಾನಂದ ಗೌಡ ಮುಖ್ಯಮಂತ್ರಿ ಆದರು, 3 ಜನ ಮುಖ್ಯಮಂತ್ರಿ ಆದರು. ಈ 3 ಜನ ಮುಖ್ಯಮಂತ್ರಿಗಳಾದರೂ ಕೂಡ ಏನೂ ಕೆಲಸ ಮಾಡಲಿಲ್ಲ. ಆಮೇಲೆ 2019ರಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದರು. 4 ವರ್ಷ ಅಧಿಕಾರದಲ್ಲಿದ್ದರು ಮುಖ್ಯಮಂತ್ರಿಯಾಗಿ. ಏನಾದ್ರು ಮಾಡಿದಾರ? ಮಾಡಿದರೆ ಇವತ್ತು ನಾವು ಅಪ್ಪರ್ ಕೃಷ್ಣ ಆಲ್ಮಟ್ಟಿ ಡ್ಯಾಮ್ ಇದೆಯಲ್ಲ, ಅದನ್ನು ಎತ್ತರಿಸಬೇಕಾಗಿತ್ತಲ್ವಾ? ಅದು ಎತ್ತರಿಸತಕ್ಕಂತ ಕೆಲಸ ಮಾಡಲೇ ಇಲ್ಲ. ಯಾಕಂತಂದ್ರೆ 2010ರಲ್ಲೇನೆ ಜಡ್ಜ್ಮೆಂಟ್ ಬಂತು ಸುಪ್ರೀಂ ಕೋರ್ಟ್ನಿಂದ. 13 ವರ್ಷಗಳಾಯಿತು. ಇವತ್ತಿನವರೆಗೆ ಗೆಜೆಟ್ ನೋಟಿಫಿಕೇಶನ್ ಅನ್ನ ಮಾಡಲಿಲ್ಲ. ಬಹಳ ಹೇಳ್ತಾ ಇದ್ರು ಡಬಲ್ ಇಂಜಿನ್ ಸರ್ಕಾರ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ, ರಾಜ್ಯದಲ್ಲೂ ಬಿಜೆಪಿ ಸರ್ಕಾರ. ನೀವಿದ್ರ 2013ರಿಂದ 14ರವರೆಗೆ ಅಲ್ಲ 23ರವರೆಗೆ ಇದ್ರಲ್ಲ, ಕೇಂದ್ರದಲ್ಲೂ ನರೇಂದ್ರ ಮೋದಿ ಅವರು ಇದ್ರಲ್ಲ, ಯಾಕೆ ಮಾಡಲಿಲ್ಲ? ರೈತರಿಗೆ ಈ ಭಾಗದಲ್ಲಿ ಮುಳುಗಡೆ ಆಗ್ತದ? ಇಲ್ಲಿ ಗೆಜೆಟ್ ನೋಟಿಫಿಕೇಶನ್ ಮಾಡಲಿಲ್ಲ. ರೈತರು ಜಮೀನು ಕಳ್ಕೊಂಡಿದಾರಲ್ಲ, ಅವ್ರಿಗೆ ಪರಿಹಾರನೂ ಕೂಡ ಕೊಡಲಿಲ್ಲ. ನಾನು ತೀರ್ಮಾನ ಮಾಡಿದೆ. ಸನ್ನಾಯಕ್ ಇಲ್ಲೇ ಇದ್ದಾರೆ, SR ಪಾಟೀಲ್ ಇಲ್ಲೇ ಇದ್ದಾರೆ, ತಿಮ್ಮಾಪುರ್ ಇಲ್ಲೇ ಇದ್ದಾರೆ. ನಾವೆಲ್ಲ ತೀರ್ಮಾನ ಮಾಡೋದು, ಶಿವಾನಂದ ಪಾಟೀಲ್ ನಾವೆಲ್ಲ ತೀರ್ಮಾನ ಮಾಡೋದು, ರೈತ ಮುಖಂಡರುಗಳ ಜೊತೆ ಮಾತಾಡೋದು, ಎಷ್ಟು ಜಮೀನು ಕೊಡಬೇಕು, ಎಷ್ಟು ರೂಪಾಯಿ ಕೊಡಬೇಕು 1 ಎಕರೆಗೆ ಅಂತ ತೀರ್ಮಾನ ಮಾಡೋದು. ಖುಷ್ಕಿ ಜಮೀನಿಗೆ 30 ಲಕ್ಷ ರೂಪಾಯಿ, ತರಿ ಜಮೀನಿಗೆ 40 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ತೀರ್ಮಾನವನ್ನ ಮಾಡಿದ್ರು. ಬಿಜೆಪಿಯವರು ಯಾಕೆ ಮಾಡಲಿಲ್ಲ? ಓಟ್ ಕೊಡ್ತೀರಾ ಅವ್ರಿಗೆ? ಓಟ್ ಕೊಡ್ತೀರೇನ್ರಿ? ಓಟ್ ಕೊಡ್ತೀರಾ? ಓಟ್ ಕೊಡ್ಕೂಡದು ಯಾವ ಕಾರಣಕ್ಕೂ ಕೂಡ. ಅದರಿಂದ ನಾನು ತೀರ್ಮಾನ ಮಾಡೋದದ್ದು. ಆಮೇಲೆ ಮೆಡಿಕಲ್ ಕಾಲೇಜು ಶಂಕುಸ್ಥಾಪನೆ ಮಾಡಿದ್ವಲ್ಲ, ಅವತ್ತು ಚೆಕ್ಗಳನ್ನು ಕೂಡ ಕೊಟ್ಟೆ. ನಿಮ್ಮಲ್ಲೂ ಚೆಕ್ಗಳು ಬಂದಿರಬೇಕು. 16 ಮಂದಿಗೆ ಚೆಕ್ ಕೊಟ್ಟಿದ್ದೀವಿ, ಉಳಿದವ್ರಿಗೂ ಕೊಡ್ತೀವಿ. ಯಾರ್ಯಾರು ಜಮೀನು ಕಳ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಚೆಕ್ಗಳನ್ನ ಕೊಡ್ತೇವೆ. 1 ಎಕರೆಗೆ ನೀರಾವರಿ ಜಮೀನಿಗೆ
40 ಲಕ್ಷ ಇವತ್ತು ಚೆಕ್ಗಳೆಲ್ಲ ಕೊಟ್ಟಿದ್ದೀವಿ. ಅವ್ರು ಯಾಕೆ ಕೊಡ್ಲಿಲ್ಲ? ಅವ್ರು ಯಾಕೆ ಗೆಜೆಟ್ ನೋಟಿಫಿಕೇಶನ್ ಮಾಡಲಿಲ್ಲ? ಇವತ್ತು ನಾನು ಡಿ ಕೆ ಶಿವಕುಮಾರ್ ಇಬ್ರು ಹೋಗಿ ಒತ್ತಾಯ ಮಾಡೋದು. ನೋಡ್ರಿ, ಕರ್ನಾಟಕದಲ್ಲಿ ಬಹಳ ದಿನಗಳಿಂದ ನೆನೆಗುದಿ ಬಿದ್ದಿದೆ. ನೀವು ಗೆಜೆಟ್ ನೋಟಿಫಿಕೇಶನ್ ಮಾಡ್ರಿ ಅಂತೇಳಿ ನರೇಂದ್ರ ಮೋದಿ ಅವರಿಗೆ ಮತ್ತು ನೀರಾವರಿ ಸಚಿವರಿಗೆ ಹೋಗಿ ಬಾಗರದು. ಮಾಡಲಿಲ್ಲ, ಇವತ್ತಿನವರೆಗೆ ಮಾಡಲಿಲ್ಲ. ಈಗಲೂ ನಮ್ಮ ಒತ್ತಾಯ ಇದೆ. ಈಗಲೂ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನರೇಂದ್ರ ಮೋದಿ ಅವರು ಜಪ್ಪಯ್ಯ ಅಂತಂದ್ರು ಕೂಡ ಇವತ್ತಿನವರೆಗೆ ನಮ್ಮ ಅರ್ಜಿ ಮೇಲೆ ತೀರ್ಮಾನವನ್ನ ಮಾಡಿಲ್ಲ. ಅದಕ್ಕೋಸ್ಕರ ಗೆಜೆಟ್ ನೋಟಿಫಿಕೇಶನ್ ಆದ ತಕ್ಷಣನೇ ಆಲ್ಮಟ್ಟಿ ಡ್ಯಾಮ್ ಅನ್ನು ಎತ್ತರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಅದು ಮಾಡದೇನೆ ನೀರು ಕೊಡ್ಲಿಕ್ಕೆ ಸಾಧ್ಯ ಆಗ್ತದ? ಮತ್ತೆ ಎತ್ತರ ಮಾಡಬೇಕಲ್ಲ. ಅದನ್ನ ಮಾಡೋರು ಯಾರು? ಬಿಜೆಪಿಯವರು ಮಾಡಲ್ಲ. ಅದನ್ನ ಎತ್ತರ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದವರು HY ಮೇಟಿ ಅವರು. ಮೆಡಿಕಲ್ ಕಾಲೇಜ್ ಬೇಕು, ಬಾಗಲಕೋಟೆಯಲ್ಲಿ ನಮ್ಮ ಬಡವರ ಮಕ್ಕಳು ಕೂಡ ಡಾಕ್ಟರ್ಗಳಾಗಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದವರು ಮೇಟಿಯವರು. ಇವತ್ತು ಏನಾದರೂ ಮೆಡಿಕಲ್ ಕಾಲೇಜು ಬಾಗಲಕೋಟೆಗೆ ದಕ್ಕಿದ್ರೆ ಅದಕ್ಕೆ ಕಾರಣ HY ಮೇಟಿಯವರು. ಅದಕ್ಕೆ ಕಾರಣ HY ಮೇಟಿಯವರು. ಮತ್ತೆ ಇಂಥವರು ಅವರ ಮಗ ಮೆಡಿಕಲ್ ಕಾಲೇಜ್ ಆಗಬೇಕಾದ್ರೆ ಮೇಟಿಯವರು ಕಾರಣ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ನೆನಪಬೇಕು. ಅಲ್ಲಿ ಆಸ್ಪತ್ರೆ ಆಗಬೇಕು, ಮೆಡಿಕಲ್ ಕಾಲೇಜ್ ಮೇಲೆ ಆಸ್ಪತ್ರೆ ಆಗಲೇಬೇಕಲ್ಲ, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಲೇಬೇಕಲ್ಲ, ಜೊತೆಗೆ ಟ್ರಾಮಾ ಸೆಂಟರ್ಗಳಾಗಬೇಕಲ್ಲ. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ 2013ರಿಂದ 2018ರವರೆಗಿರುವಾಗ ಒಂದು ಘೋಷಣೆಯನ್ನು ಮಾಡಿದೆ. ಅದೇನಪ್ಪಾ ಅಂತಂದ್ರೆ, ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇರಬೇಕು, ಒಂದು ಆಸ್ಪತ್ರೆ ಇರಬೇಕು. ಯಾಕಂತಂದ್ರೆ ಬಡವರಿಗೂ ಕೂಡ ಗುಣಮಟ್ಟದ ಆರೋಗ್ಯದ ಸೇವೆ ಸಿಗಬೇಕು, ಬಡವರ ಮಕ್ಕಳು ಕೂಡ ಡಾಕ್ಟರ್ಗಳಾಗಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಅಲ್ಲಿಂದ ಇಲ್ಲಿವರೆಗೆ ಸುಮಾರು 25 ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜುಗಳನ್ನು ಮಾಡಿದ್ದೀವಿ. ಇದು ಬಿಜೆಪಿಯವರು ಮಾಡಲಿಲ್ಲ. ಬಿಜೆಪಿಯವರಿಗೆ ನ್ಯಾಯವಾಗಿ ಅವರಿಗೆ ವೋಟ್ ಕೇಳ್ತಕ್ಕಂಥ ಹಕ್ಕೇ ಇಲ್ಲ, ನೈತಿಕ ಹಕ್ಕೇ ಇಲ್ಲ ಅವರಿಗೆ. ಐ ಡೋಂಟ್ ನೋ ಯಾಕೆ ಬಂದು ವೋಟ್ ಕೇಳ್ತಾರೆ ಗೊತ್ತಿಲ್ಲ ನನಗೆ. ಯಾವ ಆಧಾರದ ಮೇಲೆ ವೋಟ್ ಕೇಳ್ತಾರೆ? ಏನ್ ಕೆಲಸ ಮಾಡಿದೀವಿ ಅಂತ ವೋಟ್ ಕೇಳ್ತಾರೆ? ಈ ರಾಜ್ಯನ ಲೂಟಿ ಹೊಡೆದ್ರು ಅಷ್ಟೇನೆ. ಇದನ್ನ ಬಿಟ್ರೆ ಬೇರೆ ಏನು ಕೆಲಸ ಮಾಡಲಿಲ್ಲ. ಅಂತವರಿಗೆ ದಯಮಾಡಿ ವೋಟ್ ಕೊಡಕ್ ಹೋಗಬೇಡಿ. ಗ್ಯಾರಂಟಿ ಯೋಜನೆಗಳು, ಶಕ್ತಿ ಯೋಜನೆ, ಗೃಹ ಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಅನ್ನಭಾಗ್ಯ, ಸುಮಾರು ಇಲ್ಲಿವರೆಗೆ 1,31,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ಪ್ರತಿ ತಿಂಗಳು ಒಂದು ಕುಟುಂಬಕ್ಕೆ 5,000 to 6,000 ರೂಪಾಯಿ ಬರ್ತದೆ. 5,000 to 6,000 ರೂಪಾಯಿ ವರ್ಷಕ್ಕೆ ಒಂದು ಕುಟುಂಬಕ್ಕೆ ಸುಮಾರು 50,000 to 60,000 ರೂಪಾಯಿ ಬರ್ತದೆ.
ಇದನ್ನ ಬಿಜೆಪಿಯವರು ಮಾಡಿದ್ರ? ಯಾವತ್ತಾರು ಮಾಡಿದ್ರ ಬಿಜೆಪಿಯವರು? ಮತ್ತೆ ಅವ್ರಿಗೆ ಯಾಕೆ ವೋಟ್ ಕೊಡ್ತೀರಾ? ಆ ಕಾರಣಕ್ಕೋಸ್ಕರ ದಯಮಾಡಿ ಕೊಡಬೇಡಿ. ನಾನು ನಿನ್ನೆಯಿಂದ ಪ್ರಚಾರ ಮಾಡ್ತಾ ಇದ್ದೀನಿ. ಎಲ್ಲ ಕಡೆ ರೈತರು, ಮಹಿಳೆಯರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಎಲ್ಲ ಬಡವರು, ಎಲ್ಲ ಜಾತಿ ಬಡವರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ನಾವು ಈ ಸಾರಿ ಉಮೇಶ್ ಮೇಟಿಯವರನ್ನ ಗೆಲ್ಸೇ ತೀರಿಸ್ತೀವಿ ಅಂತ. ನೀವು ಕೊಡ್ತೀರಿರೋ ಓಟು? 25,000 ನಿಮ್ಮೂರಿನಲ್ಲಿ ಎಷ್ಟು ಕೊಡ್ತೀನಿ ಅಂತ ಹೇಳಯ್ಯ? ಏನ್ರ ಮಾತಾಯಿ? ನಾನು ನಿಮ್ಗೆ ನಿಮ್ಮ ಊರಿಗೆ ಬಂದಿರೋದು ನಿಮ್ಮ ಎಲ್ಲರ ಮತಯಾಚನೆಗೋಸ್ಕರ ಬಂದಿರ್ತಕ್ಕಂಥದ್ದು. ದಯಮಾಡಿ ಉಮೇಶ್ ಮೇಟಿ ಅವರಿಗೆ ಆಶೀರ್ವಾದ ಮಾಡಿ. ಮಾಡ್ತೀರಿ ಅಲ್ವಾ? ಮಾಡ್ತೀರಿ ಅಲ್ವೇನ್ರಿ? ಎಂತದು ಮುಗುಳೊಳ್ಳಿ ಸುತ್ತ ಹಳ್ಳಿಯವರೆಲ್ಲ ಬಂದಿದ್ದಾರಲ್ಲ ಇಲ್ಲಿ. ಏನ್ ಹೇಳ್ತಾರೆ? ಫಾರೆಸ್ಟ್ನವ್ರ ಜೊತೆ ಮಾತಾಡಿ ಆ ರೋಡ್ ಅನ್ನ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಅದನ್ನ ಮಾಡಬೇಕಾದ್ರೆ ನಮ್ಮಿಂದ ಮಾತ್ರ ಸಾಧ್ಯ. ಸರ್ಕಾರದಲ್ಲಿರೋರು ಯಾರು? ಕಾಂಗ್ರೆಸ್. ಯಾವ ಸರ್ಕಾರ ಇದೆ? ಅದನ್ನ ಮಾಡ್ಬೇಕಾದ್ರೆ ಯಾರು? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕರೆದು ಮಾತಾಡಬೇಕಾದ್ರೆ ಅವ್ರಿಗೆ ಅಡೆತಡೆಗಳನ್ನ ಏನ್ ಮಾಡ್ತಾ ಇದ್ದಾರೆ ಅದನ್ನ ನಿವಾರಣೆ ಮಾಡ್ಬೇಕಾದ್ರೆ ಯಾರು ಮಾಡೋದು? ಅದರಿಂದ ನಾವು ಅದನ್ನ ಮಾಡ್ಕೊಳ್ಳೋಣ. ನೀವೆಲ್ಲರೂ ಕೂಡ ವೋಟ್ ಹಾಕ್ತೀರಾ ಇಲ್ವಾ? ರಸ್ತೆ ಮಾಡೋದ್ರಿಂದ ಮುಂದ್ಗಡೆ ಹಳ್ಳಿಗಳು ಸುಮಾರು 10-15 ಹಳ್ಳಿಗಳಿಗೆ ಸಂಪರ್ಕ ವ್ಯವಸ್ಥೆ ನಿರ್ಮಾಣ ಆಗ್ತದೆ ಅಲ್ವಾ? ಅದನ್ನ ಮಾಡಿಸ್ತೀನಿ. ಮೇಟಿಯವರು ಪ್ರಾರಂಭ ಮಾಡಿಸಿರೋದು, ನಾವು ಅದನ್ನು ಮುಕ್ತಾಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಅದರಿಂದ ನೀವೆಲ್ಲರೂ ಕೂಡ ಉಮೇಶ್ ಮೇಟಿಯವರಿಗೆ ಆಶೀರ್ವಾದ ಮಾಡಬೇಕು. ಎಚ್.ವಿ. ಮೇಟಿಯವರ ಆತ್ಮಕ್ಕೆ ಶಾಂತಿ ದೊರಕಬೇಕಾದ್ರೆ ಇವರು ಗೆಲ್ಲೇಬೇಕು. ಎಲ್ಲ ಕಡೆ ಜನರು ಮೇಟಿಯವರು ಒಳ್ಳೆ ಮನುಷ್ಯರು, ಜನರ ಜೊತೆ ಚೆನ್ನಾಗಿದ್ರು, ಅಜಾತ ಶತ್ರು ಆಗಿದ್ರು. ಅವ್ರ ಮಗ ನಿಂತಿದ್ದಾನೆ, ಅವನಿಗೆ ಗೆಲ್ಲಿಸಲೇಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ನೀವು ಕೂಡ ತೀರ್ಮಾನ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.